ಸೊ ಎಲ್ಲ ವೆಹಿಕಲ್ಗಳಲ್ಲೂ ಸ್ಟೀರಿಂಗ್ ಕಂಟ್ರೋಲ್ ಫ್ರಂಟ್ ಎಕ್ಸೆಲ್ನ ಮೇಲೆ ಇರುತ್ತೆ. ಹಾಗೂ ಸ್ಟೀರಿಂಗನ್ನು ರೊಟೇಟ್ ಮಾಡಿದರೆ ಮುಂದಿನ ಟೈರ್ಗಳು ರೈಟ್ ಮತ್ತು ಲೆಫ್ಟ್ಗೆ ಟರ್ನ್ ಆಗುತ್ತೆ. ಇದು ಸಾಮಾನ್ಯವಾಗಿ ನಿಮಗೆಲ್ಲ ತಿಳಿದಿರುವಂಥ ವಿಷಯ. ಆದರೆ ನಾನು ಈಗ ಹೇಳೋಕೆ ಹೊರಟಿರೋದು ಸ್ಟೀರಿಂಗನ್ನು ಲೆಫ್ಟ್ಗೆ ರೊಟೇಟ್ ಮಾಡಿದರೆ 2 ಟೈರ್ ರೈಟ್ಗೆ ಹಾಗೂ 2 ಟೈರ್ ಲೆಫ್ಟ್ಗೆ ಟರ್ನ್ ಆಗುವ ವೆಹಿಕಲ್ಗಳ ಬಗ್ಗೆ. ಇದು ಸಾಧ್ಯನಾ? ಇದರ ಬಗ್ಗೆ ಡೀಟೇಲ್ ಆಗಿ ಇನ್ಫಾರ್ಮೇಷನ್ನ ತಿಳಿಸ್ಕೊಡ್ತೀನಿ. ಬನ್ನಿ ಥರ ಮಾಡದೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ವಿಡಿಯೋ ಶುರು ಮಾಡಬೇಕು ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಟೆಕ್ ಇನ್ ಡ್ರೈವಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ನ ನೋಡ್ತಿದ್ದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಬೆಲ್ ಐಕಾನ್ನ ಪ್ರೆಸ್ ಮಾಡೋದ್ರಿಂದ ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸಾಮಾನ್ಯವಾಗಿ ಸ್ಟೀರಿಂಗನ್ನು ರೊಟೇಟ್ ಮಾಡಿದಾಗ ಮುಂದಿನ 2 ಟೈರ್ಗಳು ಟರ್ನ್ ಆಗೋದನ್ನು ನೀವು ನೋಡೇ ಇರ್ತೀರಾ. ಆದರೆ ಈ ಡಬಲ್ ಫ್ರಂಟ್ ಎಕ್ಸೆಲ್ ಸ್ಟೀರಿಂಗ್ ಕಂಟ್ರೋಲನ್ನು ಹೊಂದಿರುವ ಗಾಡಿಗಳಲ್ಲಿ ಸ್ಟೀರಿಂಗನ್ನು ರೊಟೇಟ್ ಮಾಡಿದರೆ 4 ಟೈರ್ಗಳು ಟರ್ನ್ ಆಗುತ್ತೆ. ಇದು ಹೇಗೆ ಸಾಧ್ಯ ಅಂತ ಯೋಚಿಸ್ತಾ ಇದ್ದೀರಾ? ಸಾಮಾನ್ಯವಾಗಿ ಇತರ ಗಾಡಿಗಳ ಸ್ಟೀರಿಂಗ್ ಕಂಟ್ರೋಲಿಂಗ್ ಕನೆಕ್ಷನ್ ಬಂದು ಮುಂದಿನ ಒಂದು ಎಕ್ಸೆಲ್ಗೆ ಮಾತ್ರ ಕನೆಕ್ಟ್ ಆಗಿರುತ್ತೆ. ಆದ್ದರಿಂದ 2 ಟೈರ್ಗಳು ಮಾತ್ರ ಟರ್ನ್ ಆಗುತ್ತೆ. ಆದರೆ ಡಬಲ್ ಫ್ರಂಟ್ ಎಕ್ಸೆಲ್ ಸ್ಟೀರಿಂಗ್ ಕಂಟ್ರೋಲ್ ಹೊಂದಿರುವ ಗಾಡಿಗಳಲ್ಲಿ ಸ್ಟೀರಿಂಗ್ ಕಂಟ್ರೋಲ್ 2 ಎಕ್ಸೆಲ್ಗಳಿಗೆ ಕನೆಕ್ಟ್ ಆಗಿರುತ್ತೆ. ಸೊ ಇದರಲ್ಲಿ ಸಹ 2 ಟೈಪ್ಸ್ಗಳಿವೆ. ಟೈಪ್ ನಂಬರ್ 1, ಸ್ಟೀರಿಂಗ್ನ ರೈಟ್ಗೆ ರೊಟೇಟ್ ಮಾಡಿದಾಗ 4 ಟೈರ್ ರೈಟ್ಗೆ ಟರ್ನ್ ಆಗೋದು. ಟೈಪ್ ನಂಬರ್ 2, ಸ್ಟೀರಿಂಗ್ನ ರೈಟ್ಗೆ ರೊಟೇಟ್ ಮಾಡಿದಾಗ 2 ಟೈರ್ ರೈಟ್ಗೆ ಮತ್ತು 2 ಟೈರ್ ಲೆಫ್ಟ್ಗೆ ಟರ್ನ್ ಆಗೋದು. 2 ಟೈರ್ ರೈಟ್ಗೆ ಮತ್ತು 2 ಟೈರ್ ಲೆಫ್ಟ್ಗೆ ಟರ್ನ್ ಆದಾಗ ಗಾಡಿ ಹೇಗೆ ಮೂವ್ ಆಗುತ್ತೆ ಅಂತ ಯೋಚಿಸ್ತಾ ಇದ್ದೀರಾ ಗೆಳೆಯರೇ? ಮೂವ್ ಆಗುತ್ತೆ ಗೆಳೆಯರೇ. ಸೊ ಅದರ ಬಗ್ಗೆ ತಿಳಿಸ್ಕೊಡ್ತೀನಿ. ಟೈಪ್ ನಂಬರ್ 2ನಲ್ಲಿ ಸ್ಟೀರಿಂಗ್ನ ರೈಟ್ಗೆ ರೊಟೇಟ್ ಮಾಡಿದಾಗ 4 ಟೈರ್ಗಳು ರೈಟ್ಗೆ ತಿರುಗುವುದು. ಇದು ಸಾಮಾನ್ಯವಾಗಿ ಹೆವಿ ಡ್ಯೂಟಿ ಗಾಡಿಗಳಲ್ಲಿ ಕಾಣಬಹುದಾಗಿದೆ. ಅಂದರೆ ಡಂಪರ್ ಅಥವಾ ಟ್ರಕ್ಗಳಲ್ಲಿ ಈ ಒಂದು ಸಿಸ್ಟಮನ್ನು ಕಾಣಬಹುದಾಗಿದೆ. ಇದರ ಪ್ರಯೋಜನ ಏನಪ್ಪ ಅಂತಂದರೆ ಈ ಡಂಪರ್ ಅಥವಾ ಟ್ರಕ್ಗಳು ಲೋಡ್ ಆಗಿರುವಂಥ ಸಮಯದಲ್ಲಿ ಟರ್ನ್ ಮಾಡುವಾಗ ಒಮ್ಮೊಮ್ಮೆ ಜಂಪ್ ಹೊಡೆದಂತಾಗಿ ಟರ್ನ್ ಮಾಡಲು ಕಷ್ಟಕರವಾಗುತ್ತೆ. ಹಾಗೂ ಗಾಡಿಯ ಅತಿ ಹಿಂಭಾಗದಲ್ಲಿ ಹೆಚ್ಚಿನ ಭಾರವನ್ನು ಲೋಡ್ ಮಾಡಿದಾಗ ಈ ರೀತಿ ಆಗೋದು ಸರ್ವೇ ಸಾಮಾನ್ಯ. ಹಾಗಾಗಿ ಈ ಒಂದು ಸಿಸ್ಟಮನ್ನು ಬಿಟ್ಟಿದ್ದು ಇದರಿಂದ ಯಾವುದೇ ಕಷ್ಟವಿಲ್ಲದೆ ಈಸಿಯಾಗಿ ಟರ್ನ್ ಮಾಡಬಹುದಾಗಿದೆ. ಹಾಗೂ ಡಬಲ್ ಫ್ರಂಟ್ ಎಕ್ಸೆಲ್ ಸ್ಟೀರಿಂಗ್ ಕಂಟ್ರೋಲ್ನಿಂದ ಗಾಡಿಯು ಬೇಗನೆ ಟರ್ನ್ ಆಗುತ್ತೆ. ಟೈಪ್ ನಂಬರ್ 2, ಸ್ಟೀರಿಂಗ್ನ ರೈಟ್ಗೆ ಟರ್ನ್ ಮಾಡಿದಾಗ 2 ಟೈರ್ಗಳು ರೈಟ್ಗೆ ಹಾಗೂ 2 ಟೈರ್ಗಳು ಲೆಫ್ಟ್ಗೆ ಟರ್ನ್ ಆಗೋದನ್ನು ಹೆಚ್ಚಾಗಿ ನಾವು ಅತಿ ಉದ್ದನೆಯ ಗಾಡಿಗಳಲ್ಲಿ ಕಾಣಬಹುದಾಗಿದೆ. ಉದಾಹರಣೆಗೆ ವೋಲ್ವೋ B11R ಗಮನಿಸಬಹುದು. ಇದರ ಸ್ಟೀರಿಂಗನ್ನು ರೈಟ್ಗೆ ತಿರುಗಿಸಿದರೆ ಮುಂದಿನ 2 ಟೈರ್ಗಳು ರೈಟ್ಗೆ ಹಾಗೂ ಕೊನೆಯ 2 ಟೈರ್ಗಳು ಲೆಫ್ಟ್ಗೆ ತಿರುಗುತ್ತದೆ. ಇದರಿಂದಾಗಿ ಏನು ಪ್ರಯೋಜನ ಅಂತಂದರೆ ಅಷ್ಟು ಉದ್ದನೆಯ ಬಸ್ಸನ್ನು ಸಣ್ಣ ಜಾಗದಲ್ಲಿಯೂ ಸಹ ಬೇಗವಾಗಿ ತಿರುಗಿಸಬಹುದಾಗಿದೆ. ಹಾಗೂ ಈ ಒಂದು ಸಿಸ್ಟಮನ್ನು ನೀವು ಮರ್ಸಿಡಿಸ್ ಬೆಂಜ್ನಲ್ಲೂ ಸಹ ಕಾಣಬಹುದಾಗಿದೆ. ಇದರಲ್ಲಿ ಕೇವಲ ಕಾರನ್ನು ಐಷಾರಾಮಿಯಾಗಿಸಲು ಮಾತ್ರ ಈ ಸಿಸ್ಟಮನ್ನು ಬಿಟ್ಟಿದ್ದಾರೆ. ಇಷ್ಟೇ ಇವತ್ತಿನ ಒಂದು ವಿಡಿಯೋ ಗೆಳೆಯರೇ. ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟವಾಗಿದ್ದಲ್ಲಿ ಈಗಲೇ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ.